ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ನೀವೇನಾದರೂ ನಿಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡ್ನ ಮರ್ತೋಗಿದ್ದೀರಾ ಅಂದರೆ ಅದನ್ನ ಯಾವ ರೀತಿ ರಿಕವರ್ ಮಾಡೋದು ತಿಳಿಸ್ಕೊಡ್ತೀನಿ. 100% ಈ ಟ್ರಿಕ್ ವರ್ಕ್ ಆಗುತ್ತೆ. ಸೊ ಅದು ಯಾವ ರೀತಿ ಅಂತ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಮ ಫೋನಲ್ಲಿ ಜಿಮೇಲು ಲಾಗಿನ್ ಇದೆಯಪ್ಪ ಅಂದರೆ ನೀವು ಅದನ್ನ ಫರ್ಗೆಟ್ ಪಾಸ್ವರ್ಡ್ ಮಾಡಿ ರಿಕವರ್ನ ಮಾಡ್ಕೋಬೋದು. ಸೊ ನಿಮ್ಮದ್ರಲ್ಲಿ ಯಾವುದೇ ರೀತಿ ಜಿಮೇಲ್ ಲಾಗಿನ್ ಇಲ್ಲಪ್ಪ ಅಂದರೆ ಅದನ್ನ ಯಾವ ರೀತಿ ರಿಕವರ್ ಮಾಡೋ ಅಂತೇಳಿ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋ ನೋಡಿ. ಅದು ಯಾವ ವಿಡಿಯೋಪ್ಪ ಅಂದರೆ, ನಿಮ್ಮ ಫೋನಲ್ಲಿ ನಿಮ್ಮ ಜಿಮೇಲ್ ಐ ಡಿನೂ ಇಲ್ಲ ಮತ್ತು ನಿಮಗೆ ಪಾಸ್ವರ್ಡು ಗೊತ್ತಿಲ್ಲ, ಕಂಪ್ಲೀಟಾಗಿ ರಿಮೂವ್ ಆಗಿದೆಯಪ್ಪ ಅಂದರೆ ಅದನ್ನ ಆ ವಿಡಿಯೋ ನೋಡಿಕೊಂಡು ನೀವು ರಿಕವರ್ನ ಮಾಡ್ಕೋಬೋದು. ಸೊ ನಿಮ್ಮ ಹತ್ರ ಏನಾದರೂ ಜಿಮೇಲ್ ಲಾಗಿನ್ ಇದೆ ಆದರೆ ಪಾಸ್ವರ್ಡ್ ಅಷ್ಟೇ ಮರ್ತೋಗಿದ್ದೀರಾ ಅಂದರೆ ಈ ವಿಡಿಯೋ ನೋಡಿ. ಸೊ ಬನ್ನಿ ಇವಾಗ ಯಾವ ರೀತಿ ರಿಕವರ್ ಮಾಡೋ ಅಂತ ತಿಳಿಸ್ಕೊಡ್ತೀನಿ. 2 ಟ್ರಿಕ್ ಇದಾವೆ. ಸೊ ಈ 2 ಟ್ರಿಕ್ ಮುಖಾಂತರ ನೀವು ರಿಕವರ್ ಮಾಡ್ಕೋಬೋದು. ಸೊ ಬನ್ನಿ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಸ್ಕ್ರೀನ್ ಮೇಲೆ ಬರೋಣ. ಇವಾಗ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಫೋನಲ್ಲಿರೋ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊತೀನಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಗೂಗಲ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಿದೆ. ಗೂಗಲನ್ನು ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ನೆಟ್ ಆನ್ ಮಾಡ್ಕೊಂಡಿರ್ಬೇಕು. ಸೊ ಆಫ್ ಮಾಡಿದರೆ ಅದು ವರ್ಕ್ ಆಗಿಲ್ಲ. ನೆಟ್ ಆನ್ ಮಾಡಿ ಇಟ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ವಲ್ಪ. ಇಲ್ಲಿ ನೋಡಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫುಲ್ಲು ನಿಮ್ಮ ಫೋನಲ್ಲಿ ಯಾವ ಆ್ಯಪ್ಗೆ ಪಾಸ್ವರ್ಡ್ ಇಟ್ಟಿರ್ತಲ್ಲ ಎಲ್ಲ ಇಲ್ಲಿ ಶೋ ಆಗ್ತವೆ. ಇಲ್ಲಿ ನೋಡ್ತಾ ಇರ್ಬೋದು ಫೇಸ್ಬುಕ್ ಇದೆ, ಅಲರ್ಟ್ ಮೋಷನ್ ಇದೆ. ಇವಾಗ ನೀವು ಫೇಸ್ಬುಕ್ ಬೇಕಾದರೆ ಫೇಸ್ಬುಕ್ ಅಕೌಂಟ್ ಕೂಡ ರಿಕವರ್ ಮಾಡ್ಕೋಬೋದು. ಇಲ್ಲಿ ನೋಡಿ ಗೂಗಲ್ ಅಂತ ಕಾಣಿಸ್ತಾ ಇದೆ. ಗೂಗಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ನಿಮ್ಮ ಫೋನಲ್ಲಿ ಎಷ್ಟು ಜಿಮೇಲ್ ಐ ಡಿ ಇರ್ತಾವಲ್ಲ ಎಲ್ಲ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬರ್ತಾ ಇದೆ. ಸೊ ಇಲ್ಲಿ ಕಣ್ಣಿನ ಸಿಂಬಲ್ ಇದೆಯಲ್ಲ, ಕಣ್ಣಿನ ಸಿಂಬಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಪಾಸ್ವರ್ಡ್ ಶೋ ಆಗುತ್ತೆ. ಸೊ ಅಲ್ಲೇ ಪಕ್ಕ ಕಾಪಿ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಜಿಮೇಲ್ ಆದರೂ ಕಾಪಿನ ಮಾಡ್ಕೋಬೋದು, ಇಲ್ಲ ಪಾಸ್ವರ್ಡನ್ನು ಕಾಪಿನ ಮಾಡ್ಕೊಂಡು ನೀವು ಯೂಸ್ನ ಮಾಡ್ಕೋಬೋದು. ಸೊ ತುಂಬಾ ಜನ ಇದು ಯಾವ ರೀತಿಯಪ್ಪ ವರ್ಕ್ ಆಗುತ್ತಪ್ಪ ಅಂದರೆ, ನೀವು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡುವಾಗ ಸೇವ್ ಅಂತ ಕೊಟ್ಟರೆ ಮಾತ್ರನೇ ಇಲ್ಲಿ ಶೋ ಆಗೋದು. ನೀವು ಸೇವ್ ಕೊಟ್ಟಿಲ್ಲಪ್ಪ ಅಂದರೆ ಇಲ್ಲಿ ಜಿಮೇಲ್ ಶೋ ಆಗಿಲ್ಲ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಇದು 100% ವರ್ಕ್ ಆಗೇ ಆಗುತ್ತೆ. ಸೊ ಬನ್ನಿ ಅದು ಯಾವ್ದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ, ಮೇಲ್ ಬಾಕ್ಸ್ನ ಓಪನ್ ಮಾಡ್ಕೋಬೇಕು. ಇವಾಗ ಮೇಲ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಸೊ ಇಮೇಲ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಾರ್ನರಲ್ಲಿ ನಿಮ್ಮ ಫೋಟೋ ಕಾಣಿಸ್ತಾ ಇದೆಯಲ್ಲ, ನೀವೇನು ಫೋಟೋ ಇಟ್ಟಿರ್ತಿರಲ್ಲ ಅದು. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರೋದು ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಹೋಮು ಮತ್ತು ಪರ್ಸನಲ್ ಇನ್ಫೋ ಅಂತ ಕಾಣಿಸ್ತಾ ಇದೆ. ಪರ್ಸನಲ್ ಇನ್ಫೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡಿ ಲಾಸ್ಟ್ ಒನ್ನು. ಸೊ ನಿಮ್ಮ ನೇಮು ಮತ್ತು ಬರ್ತ್ಡೇ ಡೇಟು ಮತ್ತು ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆ. ಪಾಸ್ವರ್ಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಪಾಸ್ವರ್ಡ್ ಗೊತ್ತಿಲ್ಲ, ಅಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಯೂಸ್ ಯುವರ್ ಫಿಂಗರ್ ಪ್ರಿಂಟ್ ಫೇಸ್ ಆರ್ ಸ್ಕ್ರೀನ್ ಲಾಕ್ ಅಂತೇಳಿ. ಸೊ ನೀವು ಸ್ಕ್ರೀನ್ ಲಾಕ್ ಕೊಡಿ. ನೀವು ಸ್ಕ್ರೀನ್ ಲಾಕ್ನ ಇಲ್ಲಿ ಹಾಕಿ. ಸ್ಕ್ರೀನ್ ಲಾಕ್ನ ಹಾಕಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ಸ್ ಬರ್ತವೆ, ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ 2 ಆಪ್ಷನ್ ಬರ್ತವೆ. ಇವಾಗ ನೀವು ಯಾವ ಪಾಸ್ವರ್ಡ್ ಹಾಕಬೇಕಪ್ಪ ಅಂದರೆ, ಇವಾಗ ನೀವು ಚೇಂಜ್ ಮಾಡಬೇಕಲ್ಲ. ಸೊ ನಿಮಗೆ ಯಾವ ಪಾಸ್ವರ್ಡ್ ಬೇಕಲ್ಲ ನ್ಯೂ ಪಾಸ್ವರ್ಡು ಅದನ್ನ ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಎಂಟರ್ ಮಾಡಿ. ಚೇಂಜ್ ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದ್ದಾರೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ವಲ್ಪ ಟೈಮಿಂಗ್ ತೊಗೊಳುತ್ತೆ, ಆಮೇಲೆ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಆರಾಮಾಗಿ ಪಾಸ್ವರ್ಡ್ನ ರಿಕವರ್ನ ಮಾಡ್ಕೋಬೋದು. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.